ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ಇವಾಗ ನೀವು ನೋಡ್ತಿರೋ ವಿಡಿಯೋ ದೃಶ್ಯ ನಮ್ಮ ಬೀದರ್ ಜಿಲ್ಲೆಯ ಹೆಮ್ಮೆಯ ಬ್ರಿಮ್ಸ್ ಆಸ್ಪತ್ರೆ. ಹೆಸರಿಗೆ ಮಾತ್ರ ಇದು ದೊಡ್ಡ ಆಸ್ಪತ್ರೆ ಇದೆ, ಒಳಗಡೆ ಹೋಗಿದ್ರೆ ಎಲ್ಲ ಸೊನ್ನೆವೋ ಸೊನ್ನೆ ಕಾಣ್ತಾ ಇದೆ. ಯಾಕಪ್ಪ ಈ ಒಂದು ಮಾತು ಹೇಳ್ತಾ ಇದ್ದೀವಿ ಅಂದರೆ, ಬೀದರ್ ಬ್ರಿಮ್ಸ್ ಆಸ್ಪತ್ರೆಯ 4ನೇ ಮಹಡಿಯಲ್ಲಿ ಆರ್ಥೋ ಎನ್ನುವ ಒಂದು ಕೊಠಡಿ ಇದೆ. ಈ ಕೊಠಡಿಯಲ್ಲಿ 15 ಹಾಸಿಗೆಗಳಿವೆ, 15 ಫ್ಯಾನ್ಗಳನ್ನು ಅಳವಡಿಸಿದರೆ, ಆದರೆ ಇವಾಗ ಅಲ್ಲಿ ಕಾಣ್ತಾ ಇರುವುದು ಬರೀ 4. ಉಳಿದ ಫ್ಯಾನ್ಗಳನ್ನು ಎಲ್ಲಿ ಹೋಗಿದ್ದಾವೆ? ಈ ಫ್ಯಾನು ಹಾಗೂ ವಿದ್ಯುತ್ ಸರಬರಾಜು ಯಾರು ನೋಡ್ಕೊತಾ ಇದ್ದಾರೆ? ಇಂಥ ಒಂದು ಬೇಸಿಗೆ ದಿನದಲ್ಲಿ ಈ ರೋಗಿಗಳು ಪರಿಸ್ಥಿತಿ ಆದರೂ ಏನಾಗಬೇಕು ಅನ್ನೋದು ಈ ಒಂದು ಆಸ್ಪತ್ರೆಯ ನಿರ್ದೇಶಕರು ನೋಡ್ತಾ ಇಲ್ಲವೇ? ಮಹಿಳೆಯರಿಗಾಗಿ ಈ ಒಂದು ಕೊಠಡಿ ಅಳವಡಿಸಲಾಗಿದೆ. ಪ್ರತಿಯೊಂದು ರೋಗಿಗಳು ಫ್ಯಾನ್ ಇಲ್ಲದೆ ಒಳಗಡೆ ಇಂಥ ಬೇಸಿಗೆ ದಿನದಲ್ಲಿ ಕುದ್ದು ಹೋಗ್ತಾ ಇದ್ದಾರೆ. ಯಾಕಪ್ಪ ಬ್ರಿಮ್ಸ್ ನಿರ್ದೇಶಕರು ಈ ಕೊಠಡಿಗೆ ಹೋಗ್ತಾ ಇಲ್ಲವಾ? ಈ ಕೊಠಡಿಯ ಬಗ್ಗೆ ತಮಗೆ ಗಮನ ಇಲ್ಲವಾ? ಈ ಒಂದು ಕೊಠಡಿಯ ವಿದ್ಯುತ್ ಸರಬರಾಜು ಯಾರು ನೋಡ್ಕೊತಾ ಇದ್ದಾರೆ? ಇನ್ನು ಉಳಿದ ಫ್ಯಾನ್ಗಳು ಎಲ್ಲಿ ಹೋಗಿದ್ದಾವೆ ಎಂದು ಕೂಡಲೇ ತಾವು ತಮ್ಮ ಸಂಬಂಧಪಟ್ಟ ವಿದ್ಯುತ್ ಸರಬರಾಜು ವ್ಯಕ್ತಿಗೆ ಕರೆಸಿ ವಿಚಾರಣೆ ಮಾಡಬೇಕು. ಕೂಡಲೇ ಈ ಮಹಿಳೆಯರಿಗಾಗಿ ಇಲ್ಲಿ ಫ್ಯಾನ್ಗಳನ್ನು ಅಳವಡಿಸಬೇಕು. ಪಾಪ ಹೊರಗಿಂದ ಬಂದ ರೋಗಿಗಳಲ್ಲ ಇವರು, ಎಲ್ಲ ನಮ್ಮ ಬೀದರ್ ಜಿಲ್ಲೆಯ ನಮ್ಮ ಬೀದರಿನ ರೋಗಿಗಳು. ಯಾಕೆ ಯಾವುದೇ ಇರಲಿ, ಇದು ನಮ್ಮ ಬೀದರ್ ಬ್ರಿಮ್ಸ್ ಆಸ್ಪತ್ರೆ. ರೋಗಿಗಳಿಗೆ ತಾವು ದೇವರು ಆಗಬೇಕು ಹೊರತು ಈ ರೀತಿ ಯಮನಾಗಿ ಕಾಡಬಾರದು ಎಂದು ನಮ್ಮ ಒಂದು ಪ್ರಶ್ನೆಯಾಗಿದೆ. ಕೂಡಲೇ ಈ ಒಂದು ಕೊಠಡಿಗೆ ತಾವು ಬಂದು ಈ ಒಂದು ಕೊಠಡಿಯಲ್ಲಿ ಯಾವ ರೀತಿ ಫ್ಯಾನ್ಗಳನ್ನು ತೆಗೆದಿದ್ದಾರೆ, ಆ ಫ್ಯಾನ್ ಯಾಕೆ ತೆಗೆದಿದ್ದಾರೆ ಅನ್ನೋದು ತಾವು ಚರ್ಚೆ ಮಾಡಿ ಕೂಡಲೇ ಇಲ್ಲಿ ರೋಗಿಗಳಿಗಾಗಿ ಫ್ಯಾನ್ ಅಳವಡಿಸಬೇಕೆಂದು ನಾವು ನಿಮಗೆ ಒಂದು ಸೂಚನೆ ಕೊಡ್ತಾ ಇದ್ದೇವೆ. ಇಲ್ಲದಿದ್ದರೆ ತಮ್ಮ ವಿರುದ್ಧವಾಗಿ ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ನಾವು ಹೋರಾಟಕ್ಕೆ ಇಳಿಬೇಕೆಂದು ಸಾರ್ವಜನಿಕರು ಮಾತನಾಡ್ತಿದ್ದಾರೆ. ಒಳಗಡೆ ಮಹಿಳೆಯರಿಗಾಗಿ ಸ್ವಚ್ಛತೆಯೂ ಕೂಡ ಇಲ್ಲ. ಯಾಕಪ್ಪ ನೀವು ಇಲ್ಲಿ ಯಾರಿಗಾದರೂ ಏನೋ ಅವರಿಗೆ ವೇತನ ಕೊಡ್ತಾ ಇಲ್ಲವಾ? ಯಾಕೆ ಅಂತ ಒಂದು ಪರಿಸ್ಥಿತಿ ಬಂತೆಂದು ನಮ್ಮ ಒಂದು ಪ್ರಶ್ನೆ ಆಗಿಬಿಟ್ಟಿದೆ. ಕೂಡಲೇ ಬ್ರಿಮ್ಸ್ ನಿರ್ದೇಶಕರು ಈ ಒಂದು ಕೊಠಡಿಯ ಬಗ್ಗೆ ಅಲ್ಲ, ಪ್ರತಿಯೊಂದು ಕೊಠಡಿ ಬಗ್ಗೆ ತಾವು ಸುತ್ತಾಡಿ ಯಾವುದೇ ಕುಂದುಕೊರತೆ ಇದ್ದರೆ ಅದನ್ನು ತಾವು ಸರಿಪಡಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ ಇದ್ದೇವೆ. ನಮಸ್ಕಾರ.